ಹಾಯ್ ನಮಸ್ಕಾರ ಗೆಳೆಯರಿ. ಇವತ್ತಿನ ಈ ವಿಡಿಯೋದಲ್ಲಿ ನಾಗಾ ಸಾಧುಗಳು ಮತ್ತು ಔರಂಗಜೇಬನ ಸೈನ್ಯದೊಂದಿಗಿನ ಯುದ್ಧದ ಬಗ್ಗೆ ನೋಡೋಣ. ಹಾಗೂ ನಾಗಾ ಸಾಧುಗಳು ಕಾಶಿ ವಿಶ್ವನಾಥ ದೇವಾಲಯ ಹೇಗೆ ಉಳಿಸಿದರು ಅಂತ ನೋಡೋಣ. ಹಾಗೂ ನಾಗಾ ಸಾಧುಗಳು ದೇವಾಲಯಕ್ಕೆ ತಮ್ಮ ಪ್ರಾಣವನ್ನು ಹೇಗೆ ತ್ಯಾಗ ಮಾಡಿದರು ಅಂತ ನೋಡೋಣ. ಹಾಗೂ ನಾಗಾ ಸಾಧುಗಳು ಧರ್ಮ ರಕ್ಷಣೆಗಾಗಿ ಶಸ್ತ್ರಾಸ್ತ್ರವನ್ನು ಹೇಗೆ ತೆಗೆದುಕೊಳ್ಳುತ್ತಾರೆ ಅಂತ ನೋಡೋಣ. ಹಾಗೂ ಈ ನಾಗಾ ಸಾಧುಗಳನ್ನು ಇತಿಹಾಸದ ಪುಸ್ತಕದಲ್ಲಿ ಬ್ಯಾಟಲ್ ಆಫ್ ಜ್ಞಾನಾವತಿ ಎಂದು ಏಕೆ ಕರೆಯುತ್ತಾರೆ ಅಂತ ನೋಡೋಣ ಬನ್ನಿ. ನಾಗಾ ಸಾಧುಗಳು ಹಿಂದೂ ಧರ್ಮದ ರಕ್ಷಣೆಗಾಗಿ ಶಸ್ತ್ರಗಳನ್ನು ಕೈಗೆತ್ತಿಕೊಂಡಿರುವುದು ಮಾತ್ರವಲ್ಲದೆ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಭಾರತದ ಮಧ್ಯಕಾಲೀನ ಇತಿಹಾಸದಲ್ಲಿ ಮೊಘಲ ಚಕ್ರವರ್ತಿ ಔರಂಗಜೇಬ್ ವಿರುದ್ಧ ಹೋರಾಡಿದಾಗ ಅಂತಹ ಒಂದು ಉಲ್ಲೇಖ ಕಂಡು ಬರುತ್ತದೆ. ನಾಗಾ ಸಾಧುಗಳು ಯಾವಾಗಲೂ ಸಾಮಾನ್ಯ ಜನರನ್ನು ಸಂಮೋಹನಗೊಳಿಸುತ್ತಾರೆ. ಮಹಾಕುಂಭಮೇಳದಲ್ಲಿಯೂ ಸಹ ನಾಗಾ ಸಾಧುಗಳು ಆಕರ್ಷಣೆಯ ಪ್ರಮುಖ ಕೇಂದ್ರವಾಗಿ ಉಳಿದಿದ್ದಾರೆ. ನಾಗಾ ಸಾಧುಗಳು ಹೆಚ್ಚಾಗಿ ನಾಗರಿಕತೆಯಿಂದ ಪ್ರತ್ಯೇಕವಾಗಿ ವಾಸಿಸುತ್ತಾರೆ ಮತ್ತು ಸಾರ್ವಜನಿಕವಾಗಿ ವಿರಳವಾಗಿ ಕಾಣಿಸಿಕೊಳ್ಳುತ್ತಾರೆ. ಕುಂಭಮೇಳವು ಅಪರೂಪದ ಘಟನೆಗಳಲ್ಲಿ ಒಂದಾಗಿದೆ. ಅಲ್ಲಿ ಸಾಮಾನ್ಯ ಜನರು ಅವುಗಳನ್ನು ನೋಡುವ ಅವಕಾಶವನ್ನು ಪಡೆಯುತ್ತಾರೆ. ಈ ಸಮಯದಲ್ಲಿ ಅವರು ಆಭರಣಗಳು, ತ್ರಿಶೂಲ, ಡಂಬ್ರು ಮತ್ತು ರುದ್ರಾಕ್ಷಿ ಮಾಲೆಗಳಿಂದ ಅಲಂಕರಿಸಲ್ಪಟ್ಟು ಎಲ್ಲರ ಗಮನ ಸೆಳೆಯುತ್ತಾರೆ. ಗಂಗಾ, ಯಮುನಾ ಮತ್ತು ಪೌರಾಣಿಕ ಸರಸ್ವತಿ ನದಿಯ ದಡದ ಮುಂದೆ ದಶನಾಮಿಯ ಸನ್ಯಾಸಿಗಳು ವಿವಿಧ ಅಖಾಡಗಳ ಬೃಹತ್ ಧ್ವಜಗಳು, ಚಿಹ್ನೆಗಳು ಮತ್ತು ಬ್ಯಾನರ್ಗಳ ಅಡಿಯಲ್ಲಿ ವಿವಿಧ ಮಾಲೆಗಳನ್ನು ಧರಿಸಿ ಸಂತೋಷದಿಂದ ಕೂಗುತ್ತಾ ಮೆರವಣಿಗೆ ಮಾಡುತ್ತಿರುವ ಸಾವಿರಾರು ನಾಗಸಾಧುಗಳು ಸಂಗಮದಲ್ಲಿ ಸ್ನಾನ ಮಾಡುತ್ತಾರೆ. ಈ ಕ್ಷಣವು ಕುಂಭಮೇಳದ ಪ್ರಮುಖ ಕೇಂದ್ರ ಬಿಂದುವಾಗಿದ್ದು ಭಾರತದ ಆಧ್ಯಾತ್ಮಿಕ ಚಿತ್ರಣವನ್ನು ಪ್ರಪಂಚದ ಮುಂದೆ ಪ್ರಸ್ತುತಪಡಿಸುತ್ತದೆ. ಧರ್ಮ ರಕ್ಷಣೆಗೆ ಶಸ್ತ್ರಾಸ್ತ್ರ ಹೇಗೆ ಹಿಡಿದರು ಅಂತ ನೋಡೋಣ ಬನ್ನಿ. ನಾಗಾ ಸಾಧುಗಳು ಅಥವಾ ನಾಗಾಗಳು ಕುಂಭದಲ್ಲಿ ಹೆಚ್ಚು ಕಾಣಿಸಿಕೊಳ್ಳುತ್ತಾರೆ. ಇವರು ಧರ್ಮವನ್ನು ರಕ್ಷಿಸಲು ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಳ್ಳುತ್ತಾರೆ, ಆದರೆ ಅವರನ್ನು ಇತರರಿಗಿಂತ ಭಿನ್ನವೆಂದು ಪರಿಗಣಿಸಲಾಗುತ್ತದೆ. ಈ ಸಾಧುಗಳು ಹಿಂದೂ ಧರ್ಮದ ರಕ್ಷಣೆಗಾಗಿ ಶಸ್ತ್ರಗಳನ್ನು ಕೈಗೆತ್ತಿಕೊಂಡಿರುವುದು ಮಾತ್ರವಲ್ಲದೆ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಭಾರತದ ಮಧ್ಯಕಾಲೀನ ಇತಿಹಾಸದಲ್ಲಿ ಮೊಘಲ ಚಕ್ರವರ್ತಿ ಔರಂಗಜೇಬ್ ವಿರುದ್ಧ ಹೋರಾಡಿದಾಗ ಅಂತಹ ಒಂದು ಉಲ್ಲೇಖ ಕಂಡುಬರುತ್ತದೆ. ಔರಂಗಜೇಬನ ಆಳ್ವಿಕೆಯಲ್ಲಿ ಅನೇಕ ದೇವಾಲಯಗಳನ್ನು ಕೆಡವಲಾಯಿತು ಮತ್ತು ಅವುಗಳ ಸ್ಥಳದಲ್ಲಿ ಮಸೀದಿಗಳನ್ನು ನಿರ್ಮಿಸಲಾಯಿತು ಎಂದು ಹೇಳಲಾಗುತ್ತದೆ. 1664ರಲ್ಲಿ ಮೊದಲ ಬಾರಿಗೆ ದೇವಾಲಯದ ಮೇಲೆ ದಾಳಿ. ನಾಗಾ ಸಾಧುಗಳು ವಿಶ್ವನಾಥ ದೇವಾಲಯವನ್ನು ಉಳಿಸಿದಂತೆಯೇ ಮೊಘಲ ಚಕ್ರವರ್ತಿ ಔರಂಗಜೇಬನು ಕಾಶಿ ವಿಶ್ವನಾಥ ದೇವಾಲಯವನ್ನು ಕೆಡವಲು ಪ್ರಯತ್ನಿಸಿದನೆಂಬ ಉಲ್ಲೇಖವಿದೆ. ಆದರೆ ನಾಗಾ ಸಾಧುಗಳಿಂದಾಗಿ ಅವರು ತಮ್ಮ ಕೆಲಸದಲ್ಲಿ ಯಶಸ್ವಿಯಾಗಲಿಲ್ಲ. ಔರಂಗಜೇಬನ ಮೊಘಲ ಸೈನ್ಯವು 1664ರಲ್ಲಿ ಮೊದಲ ಬಾರಿಗೆ ಕಾಶಿ ವಿಶ್ವನಾಥ ದೇವಾಲಯದ ಮೇಲೆ ದಾಳಿ ಮಾಡಿತು. ಆದರೆ ನಾಗಾ ಸಾಧುಗಳು ದೇವಾಲಯವನ್ನು ರಕ್ಷಿಸಿದರು ಮತ್ತು ಔರಂಗಜೇಬನ ಸೈನ್ಯವನ್ನು ಸೋಲಿಸಿದರು. ನಾಗಾ ಸಾಧುಗಳ ಬಗ್ಗೆ ಇತಿಹಾಸ ಪುಸ್ತಕಗಳಲ್ಲಿ ಕಂಡುಬರುವ ಉಲ್ಲೇಖದ ಬಗ್ಗೆ ನೋಡೋಣ ಬನ್ನಿ. ಮೊಘಲರ ಈ ಸೋಲನ್ನು ಲೇಖಕ ಜೇಮ್ಸ್ ಜಿ ಲೊಚೆಫೆಲ್ಡ್ ಅವರ ದಿ ಇಲ್ಸ್ಟ್ರೇಟೆಡ್ ಎನ್ಸೈಕ್ಲೋಪೀಡಿಯಾ ಆಫ್ ಹಿಂದೂಯಿಸಮ್ ಪುಸ್ತಕದ ಮೊದಲ ಸಂಪುಟದಲ್ಲಿ ವಿವರಿಸಲಾಗಿದೆ. ಲೊಚೆಫೆಲ್ಡ್ ಅವರ ಈ ಪುಸ್ತಕದ ಪ್ರಕಾರ ವಾರಣಾಸಿಯ ಮಹಾನಿರ್ವಾಣಿ ಅಖಾರದ ನಾಗಾ ಸಾಧುಗಳು ಔರಂಗಜೇಬ ಸೈನ್ಯಕ್ಕೆ ಕಠಿಣ ಹೋರಾಟವನ್ನು ನೀಡಿದರು ಎಂದು ಹೇಳಿದ್ದಾನೆ. ಈ ಯುದ್ಧದಲ್ಲಿ ನಾಗಾ ಸಾಧುಗಳು ಗೆದ್ದರು ಮತ್ತು ಮೊಘಲರು ಸೋತರು. ಜೇಮ್ಸ್ ಜಿ ಲೊಚೆಫೆಲ್ಡ್ ಈ ಐತಿಹಾಸಿಕ ಘಟನೆಯನ್ನು ವಾರಣಾಸಿಯ ಮಹಾನಿರ್ವಾಣಿ ಅಖಾರದ ಆರ್ಕೈವ್ನಲ್ಲಿ ಕೈ ಬರಹದ ಪುಸ್ತಕದಲ್ಲಿ ಕಂಡುಕೊಂಡರು. ಈ ಘಟನೆಯನ್ನು ಅವರು ತಮ್ಮ ಪುಸ್ತಕದಲ್ಲಿ ಬ್ಯಾಟಲ್ ಆಫ್ ಜ್ಞಾನವ್ಯಾಪಿ ಎಂದು ವಿವರಿಸಿದ್ದಾರೆ. ದೇವಾಲಯದ ರಕ್ಷಣೆಗಾಗಿ ನಾಗಾ ಸಾಧುಗಳ ಘೋರ ಯುದ್ಧ. 1664ರಲ್ಲಿ ಔರಂಗಜೇಬನ ಕಾಶಿ ವಿಶ್ವನಾಥ ದೇವಾಲಯದ ಮೇಲಿನ ಈ ದಾಳಿಯು ಐತಿಹಾಸಿಕ ಜಾದುನಾಥ್ ಸರ್ಕಾರ್ ಅವನ ಎ ಹಿಸ್ಟ್ರಿ ಆಫ್ ದಶನಾಮಿ ನಾಗಾ ಸನ್ಯಾಸಿಸ್ ಪುಸ್ತಕದಲ್ಲಿಯೂ ಉಲ್ಲೇಖಿಸಲ್ಪಟ್ಟಿದೆ. ಧರ್ಮ ಮತ್ತು ದೇವಾಲಯದ ರಕ್ಷಣೆಗಾಗಿ ನಾಗಾ ಸಾಧುಗಳು ಘೋರ ಯುದ್ಧ ನಡೆಸಿದ್ದರು ಎಂದು ಜಾದುನಾಥ್ ಸರ್ಕಾರ್ ಬರೆದಿದ್ದಾರೆ. ಅವರ ಪ್ರಕಾರ ಈ ಹೋರಾಟ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಮುಂದುವರಿಯಿತು. ಕೊನೆಯಲ್ಲಿ ದಶನಮಿ ನಾಗಾ ಸಾಧುಗಳು ತಾವೇ ವೀರರೆಂದು ಸಾಬೀತುಪಡಿಸಿದರು. 40,000 ನಾಗಾ ಸಾಧುಗಳು ಹೇಗೆ ಪ್ರಾಣತ್ಯಾಗ ಮಾಡಿದರು ಅಂತ ನೋಡೋಣ ಬನ್ನಿ. ಕಾಶಿ ವಿಶ್ವನಾಥ ದೇವಾಲಯದ ಮೇಲಿನ ಮೊದಲ ದಾಳಿ ವಿಫಲವಾದ ನಂತರ ಔರಂಗಜೇಬ ವಾರಣಾಸಿಯ ಮೇಲೆ 4 ವರ್ಷಗಳ ನಂತರ ಅಂದರೆ 1669ರಲ್ಲಿ ದಾಳಿ ಮಾಡಿದನು. ಈ ಬಾರಿ ಮೊಘಲ ಸೈನ್ಯವು ದೇವಾಲಯದಲ್ಲಿ ಭಾರೀ ವಿಧ್ವಂಸಕತೆಯನ್ನು ಉಂಟು ಮಾಡಿತು. ದೇವಾಲಯವು ಹಿಂದೂಗಳ ನಂಬಿಕೆ ಮತ್ತು ಭಾವನೆಗಳಿಗೆ ಸಂಬಂಧಿಸಿದೆ ಎಂದು ಔರಂಗಜೇಬ ತಿಳಿದಿದ್ದ. ಆದ್ದರಿಂದ ಅದನ್ನು ಪುನರ್ನಿರ್ಮಿಸಲು ಸಾಧ್ಯವಾಗದಂತೆ ದೇವಾಲಯದ ಸ್ಥಳದಲ್ಲಿ ಜ್ಞಾನವ್ಯಾಪಿ ಮಸೀದಿಯನ್ನು ನಿರ್ಮಿಸಿದ. ಈ ಮಸೀದಿ ಇಂದಿಗೂ ದೇವಾಲಯದ ಆವರಣದಲ್ಲಿದೆ.
ಸ್ಥಳೀಯ ಜಾನಪದ ಮತ್ತು ಮೌಖಿಕ ಕಥೆಗಳ ಪ್ರಕಾರ ಈ ಸಮಯದಲ್ಲಿ ಸುಮಾರು 40,000 ನಾಗಾ ಸಾಧುಗಳು ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗವನ್ನು ರಕ್ಷಿಸಲು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು ಎಂದು ಹೇಳಲಾಗುತ್ತದೆ. ನಾಗಾ ಸಾಧುಗಳು ಮೂಲತಃ ಭೌತಿಕ ಪ್ರಪಂಚವನ್ನು ತ್ಯಜಿಸಿದ ತಪಸ್ವಿಗಳ ಗುಂಪಿಗೆ ಸೇರಿದವರು. ಅವರು ಮೋಕ್ಷವನ್ನು ಪಡೆಯಲು ಜನನ ಮತ್ತು ಮರಣದ ಚಕ್ರದಿಂದ ತಪ್ಪಿಸಿಕೊಳ್ಳಲು ಬ್ರಹ್ಮಚರ್ಯವನ್ನು ಆಚರಿಸುತ್ತಾರೆ. ಆದರೆ ಇವರೆಲ್ಲ ಧಾರ್ಮಿಕ ಯೋಧರಾಗಿ ಹಿಂದೂ ಧರ್ಮಕ್ಕಾಗಿ ಹೋರಾಡಲು ಯಾವಾಗಲೂ ಸಿದ್ಧರಾಗಿರುತ್ತಾರೆ. ಇಂತಹ ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ.